ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ನಮಸ್ಕಾರ ಸರ್. ಸರ್ ಏನು ಸರ್, ತಿಗಡಿ ಗ್ರಾಮ ಪಂಚಾಯತಿ ಒಳಗೆ ದೇವಿದನ ಒಂದು 9 ದಿವಸವರೆಗೆ ದೇವಿದನ ಭಾಳ ದೊಡ್ಡ ವಿಜೃಂಭಣೆಯಿಂದ ಶೃಂಗಾರ ಮಾಡಿ ಮತ್ತು ಸಾವಿರಾರು ಗಂಟೆ ಜನರು ಮಹಾಪ್ರಸಾದ ಸೇವಿಸ್ತಾರಂತೆ. ಏನು ರೀ ಸರ್, ಏನು ವಿಶೇಷತೆ ದೇವಿ ಬಗ್ಗೆ ಏನು ಹೇಳ ಬಯಸ್ತೀರಿ? ನಮ್ಮ ತಿಗಡಿ ಊರು ಗ್ರಾಮದಾಗ ದೇವಿ ವೈಭವ ಮ್ಯಾಗ ಕಾರ್ಯಕ್ರಮ ನಡೆದತ್ತಿರಲ್ಲ. ಈ ದೇವಿ ವೈಭವ ಅಂದ್ರೆ ಏನ್ರಿ, ದೇವಿ ಒಳಗೆ ಯಾರು ಮನುಷ್ಯ ಒಳಗೆ ಯಾರೋ ಒಬ್ಬರು ನಡ್ಕೋತಾರಲ್ರಿ, ಆ ಬದಿ ಕಾರ್ಯಕ್ರಮ ಐತ್ರಿ. ಮತ್ತು ಊರು ಜನಕ್ಕೆ ಎಲ್ಲರೂ ದೇವಿಯಿಂದ ಒಳ್ಳೆ ಆಗೇ ಬಿಟ್ಟತ್ರಿ. ಮತ್ತು ಸ್ವರ ಜನಾಂಗದಿಂದ ಕಾರ್ಯಕ್ರಮ ಐತಲ್ರಿ, ದೇವ್ ನಡ್ಕೊಂತಾರ ಬಂದತ್ರಿ ಫಸ್ಟಿಂದ. ಈಗಲ್ರಿ ಮೊದಲಿಂದ. ಈ ಎಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿದ್ರಿ ಸರ್? ಈ ಮೊದಲು ಫಸ್ಟಿಂದ ಕಾರ್ಯಕ್ರಮ ನಡ್ಕೊಂತ ಬಂದದ್ರಿ. ಈ ಶಿವಾನಂದ ಮಹಾಸ್ವಾಮಿಗಳು ಏನ ಹೇಳ್ತಾರಲ್ರಿ, ಏನ್ ಮಾಡ್ತಾರಲ್ರಿ, ಇದಕ್ಕಿಂತ ಅವ್ರ ಮೊದಲು ಅವ್ರ ತಂದೆ ಆಧಾರ ಅಂತ ಅವ್ರು ನಡೆಸ್ಕೊಡ್ತಾರೆ. ಮೊದಲು ಅವ್ರು ತಿಳ್ಕೊಂಡ ನಂತರ ಈ ಶಿವಾನಂದ ಸ್ವಾಮಿಗಳಿಗೆ ನಡೆಸ್ಕೊಡ್ತಾರೆ. ಇದು ಎಷ್ಟನೇ ವರ್ಷ ಸರ್? ಇದು 9ನೇ. ಈಗ ಇವ್ರು ಹೆಚ್ಚಿಗೆ ವಿಜೃಂಭಣೆ ಅತಿ ಹೆಚ್ಚು ವಿಜೃಂಭಣೆ ನಡೆದಿದೆ ಅಂದ್ರೆ 9-10 ವರ್ಷ ಆತ್ರಿ. ನೋಡ್ರಿ, ಅದಕ್ಕೆ ಮೊದಲಿಂದ ಕಾರ್ಯಕ್ರಮ ಐತೈತ್ರಿ. ಸ್ವಲ್ಪ ಪ್ರಮಾಣ ಐತ್ರಿ ಮೊದಲು. ಆಮೇಲೆ ದೇವಿಯಿಂದ ಕಾರ್ಯಕ್ರಮದಿಂದ ಒಳ್ಳೆ ಏನು ಒಬ್ಬೊಬ್ಬರು ನೌಕರಿ ಮಕ್ಕಳಿಗೆ ಆಯ್ತು, ಯಾರಾಯ್ತು ಒಳ್ಳೆ ಏನು ಕೆಲಸಕ್ಕೆ ಹಾಕತ್ತು ನೋಡ್ರಿ, ಅವ್ರು ಸ್ವಂತ ಒಂದೊಂದು ದಿವಸ ಬಂದು ಕಾರ್ಯಕ್ರಮ ಮಾಡತ್ತಾರೆ. ಇಲ್ಲಿ ಅವ್ರವ್ರ ಓಣಿದ ಬಂದು ಅವರ ಎಲ್ಲ ಸ್ವಂತ ಖರ್ಚಿಂದ ಬಂದು ಕೊಟ್ಟು ಎಲ್ಲ ಸ್ವಂತ ಕಾರ್ಯಕ್ರಮ ಮಾಡಿ ಅದೊಂದು ದಿವಸ ಕಾರ್ಯಕ್ರಮ ಮಾಡಿ ನಿತ್ತ ಹುಡುಗರೆಲ್ಲ ಊರು ದೈವದಿಂದ ನಿತ್ಯ ಮಾಡ್ತಾರೆ. ಮಾತ್ರ ಎಲ್ಲರೂ ಏನು ಪಟ್ಟಿ ಹಾಕ್ತಿರೋ ಏನು ಅವ್ರ ಭಕ್ತಿನೋ? ನಮ್ಮ ಭಕ್ತಿಯಿಂದ ಇದಲ್ಲ. ಇದು ಏನು ಭಕ್ತಿ ಅಂದ್ರೆ ಒಬ್ಬ ಮಾಡಿಸ್ಕೊಡ್ ಒಂದೊಂದು ದಿವಸ ಒಬ್ಬ ಮಕ್ಕಳು ನೌಕರಿ ಹೋದ್ರೆ 1 ದಿವಸ ಒಬ್ಬ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರ್ರಿ. ಅಂದ್ರೆ ದೇವಿ ಮಹಾತ್ಮೆನೇ ಆ ರೀತಿ ಇದೆ. ಮಹಾತ್ಮೆ ಸಂಬಂಧ ರೀ, ಹುಡುಗಿ ಏನಿದಿರಲ್ಲ, ಏನ್ ಮಾಡ್ರು ದೇವಿನ ಸಂಬಂಧನ ಮಾಡೋದಲ್ರಿ. ಕಾರ್ಯಕ್ರಮ 9 ದಿವಸ ಕಾರ್ಯಕ್ರಮ ಮಾಡ್ಬೇಕಾರ ನಾವು ರಾತ್ರಿದು ಅಕ್ಕಿ ಸಂಬಂಧನ ಮಾಡೋದು, ತಾಯಿ ಸಂಬಂಧ. ಮತ್ತೇನು ಮಹಾಪ್ರಸಾದ ಮತ್ತೇನೇನು ಕಾರ್ಯಕ್ರಮ ಇರ್ತವೆ ಈ ಕಾರ್ಯಕ್ರಮ ಅಂತ ಇದು ಸದ್ಯ ಅದು ಒಂದಲ್ರಿ. ಏನ್ ಮಾಡಕ್ ಪ್ರವಚನ, ದೇವಿ ಪುರಾಣ ಒಂದ ಕಾರ್ಯಕ್ರಮ ರೀ. ದೇವಿ ಪುರಾಣ ಅದು ಒಂದಾರ, ದುರ್ಗಾ ಪುರಾಣ ದುರ್ಗಾ ಒಂದಾರ. ಆಮೇಲೆ ದಿನನಿತ್ಯ ಪ್ರಸಾದ ಎಲ್ಲರೂ ಪರಸ್ಥಳದಿಂದ ಇದಾರ ಹಳ್ಳಿ ಮಂದಿ ಬಂದಿರ್ತಾರೆ. ಈ ಜನರಿಗೆ ಏನು ಹೇಳಿ ಬಯಸ್ತೀರಿ? ಊರ ಜನರಿಂದ ಹಿರಿಯರನ್ನ ಹೇಳ್ತಾನ್ರಿ, ಮಕ್ಕಳೆಲ್ಲ ಸರಿಯಾಗದ್ದು ಕಮಿಟಿಯಾರ ಆದ್ರೆ ಅತಿ ಎಲ್ಲ ಸೌರ ಜನ ಮಂದಿ ಆದ್ರೆ ನಿತ್ಯ ಅಭಿಮಾನದಿಂದ ಏನು ಕಾರ್ಯಕ್ರಮ ನಡೆಸ್ಕೊಡ್ತಾರಲ್ರಿ. ಇದಕ್ಕಿಂತ ವೈಭವ ಏನು ಬೇಕ್ರಿ? ಮತ್ತೆ ಇದಕ್ಕಿಂತ ವೈಭವ ಏನಿಲ್ರಿ. ಎಲ್ಲರೂ ಸೌರದ ಮಕ್ಕಳು ಎಲ್ಲರೂ ಬಂದ ನಮ್ಮದನ್ನು ನಿತ್ಯ ಮಾಡಿ ಯಾರು ಒಬ್ಬರು ಹೇಳಿಸ್ಕೊಳ್ರಿ ಇದನ್ನ ಮಾಡಂತ ಹೇಗಾರ ಎಲ್ಲರೂ ಬಂದು ಸಮಾನವಾಗಿ ಏನು ಮಾಡ್ತಾರೆ ನೋಡ್ರಿ, ಅದೇ ನಮ್ಮ ವೈಭವದ ಅಮ್ಮಗೆ ನಾವು ತಂದು ಕೊಡೋದಂತ. ನಮ್ಮ ಗ್ರಾಮ ದೇವತೆ ಹಿಂಗೆ ಕ್ಲಾಸ್ ವರಿಷ್ಠ ಬೆಳ್ಕೊಂತ ಹೋಗ್ಲಿ ನಾವ್ರಲ್ರಿ. ನಮ್ಮ ದೇವಿದ್ ನಾವು ನಂಬುದಂತಂದ್ರೆ ಅವ್ರಿಗೂ ಅದ. ಮತ್ತು ಬಂದಾಗ ಅದರ ಇದು ಗೊತ್ತಾಗೋದ್ರಿ, ನಮ್ದು ಊರ್ದು ಅವ್ರು ಅನ್ಬೋದ, ಅವ್ರ ಊರ್ದು ಅವ್ರ ದೇವಿದೆ ಅವ್ರು ಮಾತಾಡತ್ತಾರಂತ ಹೇಗಾರ. ಅದು ಹಂಗೆ ಮಾತಾಡ್ಲಂಗ ಐತ್ರಿ ಅದ್ರೊಳಗೆ. ದೇವಿದೆ ಯಾರು ನೋಡ್ಕೋತಾರ ಮನುಷ್ಯಗ್ರಿ, ಆ ಪ್ರತಿ ಅಮ್ಮ ಅವ್ರಿಗೆ ಆಶೀರ್ವಾದ ಮಾಡೇ ಬಿಟ್ಟಿರ್ತಾಳ್ರಿ ಪೂರ. ಗೊತ್ತಾಗೋಲ್ರಿ ಅಷ್ಟೇ ನಮಗೆ ಮನುಷ್ಯಗೆ ಗೊತ್ತಾದ್ರ ಸ್ವಂತ ಬರ್ತಾರ ಅವ್ರು ಇಲ್ಲಿ ಬಂದ. ಅವ್ರು ಆಟೋಮೆಟಿಕ್ ಅವ್ರು ಇದು ಬಂದಾರ ಸ್ವಂತ ಬಂದ ನಮ್ಗೆ ನಮ್ಮ ಕಮಿಟಿಗೆ ತಾವಾಗಿ ಭೇಟಿಯಾರ. ಅವ್ರು ನಾವಂತೂ ಒಬ್ರಿಗೂ ಇದನ್ನ ಮಾಡ್ರಿ ಇದನ್ನ ಕೊಡ್ರಿ ಅಂತ ಅನ್ನೋಂಗಿಲ್ಲ. ತಾವ ನಮಗೆ ನಮ್ಮ ತಗೊಮ್ಮೆ ಕೊಡಕ್ ತಾರೀಕು ಇರೋದಿಲ್ರಿ. ಸ್ವಚ್ಛದಿಂದ ಬರ್ತಾರ. ಅಂದ್ರೆ ದೇವಿ ಶಕ್ತಿನೇ ಈ ರೀತಿ ಇದೆ ಅಂತ. ದೇವಿ ಶಕ್ತಿನೂ ಭಾಳ ದೊಡ್ಡದೈತ್ರಿ. ಇದು ಇಲ್ಲಿ ನಡ್ಕೊಂಡಾರ್ದು ಯಾರಿಗೂ ಸೋಲ್ ಇಲ್ರಿ. ಓಕೆ ಸರ್, ತಮ್ಮ ಪರಿಚಯ? ಮಾಂತೇಶ್ ಮಲ್ಲಪ್ಪ ಜಗತ್, ಗ್ರಾಮ ತಿಗಡಿ. ಥ್ಯಾಂಕ್ ಯು ಸರ್, ಧನ್ಯವಾದ ತಮಗೆ. ಇದು ಎಷ್ಟನೇ ವರ್ಷ? 9ನೇ ವರ್ಷ. ಎಷ್ಟು ಜನ ಪ್ರಸಾದ ಸೇವನೆ ಮಾಡ್ತಾರೆ ದಿವಸ? ಅಕ್ಕಪಕ್ಕದ ಹಳ್ಳಿಯವರು ಬರ್ತಾರ್ರಿ ನವರಾತ್ರಿ ಇದು ಮಾಡಕ್ಕೆ. ಇದು ಸಾಯಂಕಾಲ ಅಂದ್ರೆ ಅಡಿಗೆದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಒಬ್ಬೊಬ್ಬರು ಅಡಿಗೆ ವ್ಯವಸ್ಥೆ ನಾವು ಇಟ್ಕೊಂಡಿರ್ತೇವೆ. ಸ್ವಂತ ಇದರ ಎಲ್ಲರೂ ಕೂಡ ಎಲ್ಲ ಮುಸ್ಲಿಮ್ ಎಲ್ಲರೂ ಕೂಡ ಇದನ್ನ ಮಾಡ್ತಾರೆ. ಒಂದೊಂದು ಮನೆಗೆ ಒಂದೊಂದು ಇದನ್ನ ಹಿಡ್ಕೊಂಡ್ಬಿಟ್ಟಿರ್ತೀವಿ 9 ದಿವಸಕ್ಕೆ ಎಲ್ಲ ಹಿಡ್ಕೊಂಡ್ಬಿಟ್ಟು ಈಗ ಸಂಜೆ ಟೈಮ್ ಅಡುಗೆ ವ್ಯವಸ್ಥೆ ಇರ್ತೈತಿ. ರಾತ್ರಿ ಹೆಣ್ಮಕ್ಳೆಲ್ಲ ಬರ್ತಾರೆ ರೀ. ರಾತ್ರಿ 11-12 ಗಂಟೆ ಆಗ್ತೈತಿ. ಎಲ್ಲ ಹಳ್ಳಿಯವರು ಬರೋರು ಹೋಗೋರು ಇರ್ತಾರೆ. 9 ದಿನಗಳ ಕಾಲ 9 ದಿನಗಳ ಕಾಲ ಹಿಂಗೆ ಇರ್ತೈತಿ. ಎಲ್ಲ ಈಗ ಹೆಂಗೆ ಇದನ್ನ ಮಾಡಕತ್ತವಲ್ರಿ, ಇದೇ ಥರ ರೀತಿ ಎಲ್ಲ ಮನೆಯ ಇದು ಮಾಡ್ತಾರೆ ಅಡುಗೆ. ಥ್ಯಾಂಕ್ ಯು.